ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ, ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನನ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ ಒಂದು ನೀವು ಬಂದು ದಾನಿಗಳು ಇನ್ನೊಮ್ಮೆ ಬರ್ತಾ ಇರಬೇಕು, ನಮಗೆ ಸಹಾಯ ಮಾಡಬೇಕು. ನಿಮಗೆ ಏನಾಗುತ್ತೆ ನೀವು ದಾನಿಗಳು ಬಂದ್ರೆ ತಾನೇ ನಮಗೆ ಯಾರೇ ಆದರೂ ಸುಮ್ಮನೆ ಆಗಿ ಖರ್ಚು ಮಾಡೋದಕ್ಕಿಂತ ವೃದ್ಧಾಶ್ರಮ ಅನಾಥಾಶ್ರಮಗಳನ್ನು ನೋಡಿ ನಿಮ್ಮ ಕೈಲಾದಷ್ಟು ಹೆಲ್ಪನ್ನು ಮಾಡಿ. ನಿಮ್ಮ ಕೈಲಾದಷ್ಟು ಅವರಿಗೆ ಏನಾದರೂ ತಂದು ರೇಷನ್ನು ಅಥವಾ ಏನಾದರೂ ನಿಮ್ಮ ಕಡೆಯಿಂದ ಅವ್ರಿಗೆ ಏನು ಕೊರತೆ ಇರುತ್ತೋ ಅಂತ ತಂದುಕೊಟ್ರೆ ಅವರಿಗೂ ಅನುಕೂಲ ಆಗುತ್ತೆ. ನಮ್ಮ ತಂದೆ ತಾಯಿ ಥರನೂ ಅವರು ಇದ್ದರು ಪಾಪ, ಅವ್ರ ಮಕ್ಕಳು ಯಾರೋ ಮಾಡಿರೋ ತಪ್ಪಿಗೆ ಅವ್ರ ಜೊತೆಯಲ್ಲಿ ಇದ್ದಾರೆ. ಸೊ ಅಂಥವರಿಗೆ ನಮ್ಮ ಕಡೆಯಿಂದ ಆಗಿರೋ ಸ್ವಲ್ಪ ಹೆಲ್ಪನ್ನು ಮಾಡೋಣ, ತುಂಬ ಖುಷಿ ಇರುತ್ತೆ. ದೇವರು ತುಂಬ ಒಳ್ಳೇದು ಮಾಡ್ತಾರೆ. ದಯವಿಟ್ಟು ಅಲ್ಲಿ ಇಲ್ಲಿದ್ದು ಫೋನ್ ಮಾಡೋದಕ್ಕಿಂತ ತಂದು ಇಂಥ ಆಶ್ರಮಗಳನ್ನು ಹುಡುಕಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಅಷ್ಟು ಹೇಳ್ಬೋದು. ಫಂಡ್ ಕಲೆಕ್ಟ್ ಮಾಡಿದ್ವಿ, ಕ್ರಿಕೆಟರ್ಸ್ ಮತ್ತು 11 ಅವರ್ಸ್ ಕ್ರಿಕೆಟರ್ಸ್ ಸೇರಿ ಫಂಡ್ ಕಲೆಕ್ಷನ್ ಮಾಡಿದ್ವಿ. ಅದು ಸುಮಾರು ಒಂದು 50,000 ಅಮೌಂಟ್ ಆಗಿತ್ತು. ಅದರಲ್ಲಿ 30 ಬ್ಯಾಟ್ರಿಗಳನ್ನು ಮತ್ತು ಅದೊಂದು ಪಿಲ್ಲೋಗಳನ್ನು ಹಾಗೆ ಬೆಡ್ಶೀಟು ಮತ್ತು ನಮ್ಮ ಕೈಲಾದಷ್ಟು ಬೇರೆ ಐಟಮ್ಗಳನ್ನು ತಂದುಕೊಟ್ಟು ಆಶ್ರಮಕ್ಕೆ ನೀಡಿದ್ದೀವಿ. ಇದು ನಮ್ಮ ಅಪ್ಪವರಿಗೋಸ್ಕರ ಮಾಡಿದ ಒಂದು ಪ್ರೋಗ್ರಾಮ್ ಆಗಿತ್ತು. ಸೊ ಇದೇ ಥರ ನಿಮಗೂ ಬೇರೆ ಥರ ಏನಾದರೂ ಯಾವುದಾದ್ರೂ ಬರ್ಡೇ ಅಥವಾ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ದಯವಿಟ್ಟು ಇಂಥ ಆಶ್ರಮಗಳನ್ನು ಹುಡುಕಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ನಮ್ಮ ಕೈಲಾದ ಅಪ್ಪವರಿಗೋಸ್ಕರ ಒಂದು 50,000 ಕಲೆಕ್ಷನ್ ಮಾಡಿ ವೃದ್ಧಾಶ್ರಮಕ್ಕೆ ಇದು ಬಸವಾಪಟ್ಟಣದಲ್ಲಿರ್ತಕ್ಕಂಥ ಸಿದ್ಧಾರೂಢ ವೃದ್ಧಾಶ್ರಮ. ಇವರಿಗೆ ಪಾಪ ಬಹಳ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ದಯವಿಟ್ಟು ಆದಷ್ಟು ನಮ್ಮ ತಾಲೂಕಲ್ಲಿರುವಂಥ ಈ ಆಶ್ರಮಕ್ಕೆ ಬಂದು ನೀವು ನಿಮ್ಮ ಕೈಲಾದ ಹೆಲ್ಪನ್ನು ಮಾಡಿ. ದಯವಿಟ್ಟು ವಿಶೇಷವಾಗಿ ಗಮನಿಸಬೇಕು. ವೃದ್ಧಾಶ್ರಮ ನಮ್ಮ ತಾಲೂಕಲ್ಲಿ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಮೊನ್ನೆ ಕಳೆದ ಭಾನುವಾರ ನಮ್ಮ ಸೀನಿಯರ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ರು. ಇವತ್ತು ನಮಗೂ ಅವತ್ತು ಹೇಳಿದ್ರು ಅವರು ಇಲ್ಲಿಗೆ ಏನಾದ್ರು ಒಂದು ಕೊಡುಗೆಯಾಗಿ ನೀಡಂತಂದು. ಇವತ್ತು ಬಂದಾಗ ಗೊತ್ತಾಯ್ತು ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ
ನಮ್ಮಲ್ಲಿ ಇರುವಂತ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ತೋರಿಸ್ಬೇಕು, ಮುಂದೆ ಜೀವನ ಹೆಂಗೆ ಏನಂತಂದು ಅವರಿಗೆ ಅನುಭವ ಆಗ್ತಾನೆ. ಈಗ ವೃದ್ಧಾಶ್ರಮ ಕರ್ಕೊಂಬಂದು ತೋರಿಸಿದ್ರೆ ಏನ್ ಆ ಕಲ್ಪನೆ ಅನ್ನೋದು ಆ ಮಕ್ಕಳಿಗೆ ಮೂಡುತ್ತೆ. ದಯವಿಟ್ಟು ಯಾರು ಬರೋದು ಶ್ರೀಮಂತ ಅನ್ನೋದು ಭೇದ ಬೇಡ, ತಮ್ಮಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಇಂಥ ವೃದ್ಧಾಶ್ರಮಗಳಿಗೆ ದಾನ ಮಾಡೋದ್ರಿಂದ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೊಂದು ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ. ದಯವಿಟ್ಟು ಎಲ್ಲೋ ಕಳ್ಕೊಂತೀವಿ, ಇಂಥ ಅನಾಥಾಶ್ರಮಕ್ಕೆ ನಾವೇನಾದ್ರು ಒಂದು ಕೊಡುಗೆ ನೀಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಂದು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಇಲ್ಲಿ ಇರೋಂಥವ್ರು ಎಲ್ಲರೂ ಮಕ್ಕಳು ಇದ್ದು ಬಂದಿರೋ ಇಲ್ದ ಬಂದಿರೋ ಗೊತ್ತಿಲ್ಲ. ಬಟ್ ಮಕ್ಕಳು ಇಲ್ಲದೆ ಬಂದಿರೋಂಥವ್ರಿಗೆ ಮಾತ್ರ ವೃದ್ಧಾಶ್ರಮ ಇರ್ಬೇಕು ಹೊರತು ಮಕ್ಕಳು ಇದ್ದು ವೃದ್ಧಾಶ್ರಮಕ್ಕೆ ಬಂದ್ರೆ ಅದು ತುಂಬಾ ಕೆಟ್ಟ ಹೆಸರು. ದಯವಿಟ್ಟು ಮಕ್ಕಳು ಇರೋಂಥವ್ರು ಯಾರು ಸಹ ತಂದೆ ತಾಯಿನ ಇಂಥ ಅನಾಥಾಶ್ರಮಕ್ಕೆ ಕಳಿಸ್ಕೊಡ್ಬೇಡ್ರಿ. ದಯವಿಟ್ಟು ಸಾಕ್ರಿ, ನೀವು ಸಾಕಿರಿ ನಿಮ್ಮ ಮಕ್ಕಳು ನಿಮ್ಮನ್ನು ಸಾಕ್ತಾರೆ. ದಯವಿಟ್ಟು ಒಂದು ಮನದಲ್ಲಿ ಇಟ್ಕೊಂಡು ದಯವಿಟ್ಟು ಇಂಥ ಒಂದು ಕಾರ್ಯದಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ಸಹಾಯ ಮಾಡಿ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು